ಇದು ಅವಲಕ್ಕಿ ಮಾಡ್ಲೇನವ ಏನು ಚುಮ್ಮರಿ ಮಾಡ್ಲೆ? ವಾ ಅವಲಕ್ಕಿ ಚುಮ್ಮರಿ ಎರಡು ಬೇಡವ, ಒಂಥರ ಹೊಟ್ಟಿಗೆ ಆಸದಂಗೆ ಆಕತಿ. ನಾ ಹೇಳೋದಾದ್ರೆ ಬೇಕಾರೆ ಇದನ್ನು ಮಾಡಿಬಿಡವ, ಏನದು ಉಪ್ಪಿಟ್ಟು ಮಾಡಿಬಿಡು ಬಿಸಿ ಅದು. ಹಾಂ, ಉಪ್ಪಿಟ್ಟಾದ್ರೆ ಚಿಂತೆ ಇಲ್ಲ ತಗೋ, ಹೊಟ್ಟೆ ತುಂಬ ತಿಂದ್ಬಿಡ್ಬೋದು. ಉಪ್ಪಿಟ್ಟು ತಿಂತೀಯಾ? ಆಯಿತು, ಹಂಗಾರೆ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಮಾಡಿಬಿಡ್ಲೆ? ಹಾಂ ಮಾಡ್ತಂತ. ಅಲ್ಲ, ನಿನ್ನ ಗಂಡ ಏನಾರ ಫೋನ್ ಹಚ್ಚಿದ್ನ? ಏನಾರ ಅಂದನ? ಅವ ನಾನು ಬ್ಯಾಡ ಅಂತೇಳಿ ಓಡಿಸಿರೋದವ ಅಲ್ಲಿಂದ. ಓಡಿಸಿರೋದು ಅನ್ನೋದಕ್ಕಿಂತ ನಾನು ಹೋಗ್ತೀನಿ ಅಂದ್ರೆ ಒಂದು ಮಾತು ಇರು, ಯಾಕೆ ಹೊಕ್ಕಿ ಅಂತ ಅವ್ನು ಬಾಯಾಗೆ ಬರಲಿಲ್ಲ. ನಾನು ಬೇಡಾಗೆ ಅವಂಗ ತಲೆ ಕೆಟ್ಟೆ, ನನಗೆ ಮನ್ಸಿಗೆ ನೋವಾಗಂಗೆ ಮಾತಾಡಿ ನಾನು ಹೋಗ್ಲಿ ಅಂತ ಮಾಡಿದ್ದೆ. ಇನ್ನು ನನ್ನ ಬಗ್ಗೆ ಅವ್ರು ಇದು ಮಾಡ್ತಾರನವ. ಅಯ್ಯೋ ಎಲ್ಲ ನಿನ್ಗೆ ಕಲ್ಪನೆ ಅದ. ನೀ ಏನು ತಲೆ ಕೆಡಿಸ್ಕೋಬೇಡ, ಅವ್ರೇನು ಬರಲ್ಲ ನಾನು ಕರ್ಕೊಂಡು ಹೋಗಕ್ಕೆ. ನನಗೂ ಹೋಗೋ ಮನಸ್ಸು ಇಲ್ಲವ. ಯಾಕೋ ಮನಸ್ಸಿಗೆ ಭಾಳ ಒಂಥರ ಕಷ್ಟ ಆದಂಗೆ ಆಗ್ಬಿಟ್ಟೈತಿ, ನಂಗೆ ಹೋಗೋಕೆ ಇಷ್ಟ ಇಲ್ಲವ. ಆತಾತಾತ, ನಿಂಗೆ ಉಪ್ಪಿಟ್ಟು ಮಾಡಿಟ್ಟು ನಾನು ಹಂಗಾರ ನಾನು ತಿಂದು ನೀನು ತಿಂದು ನೀ ಬೇಕಾರೆ ಒಂಚೂರು ಮನೆ ಕಡೆ ಮಕ್ಕಳು ಟಿ ವಿ ಒಂದಿಲ್ಲವ ನಮ್ಮ ಮನ್ಯಾಗ. ಆ ಫೋನ್ಯಾಗ ಕರೆನ್ಸಿ ಐತಿಲ್ಲ, ಅದ್ರಾಗ ಏನಾರು ನೋಡ್ಕೊಂಡು ಕುಂದ್ರೆ ನಾ ಒಂಚೂರು ಇವತ್ತು ಇವ್ರದ್ದು ದ್ಯಾಮಣ್ಣಾರ್ದು ಹೊಲದ್ದು ಕಳೆ ತೆಗಿಯಕ್ಕೆ ಕರ್ದಾರ, ಹೋಗ್ಬರ್ತೀನಿ. ಬೇಡವಾ, ನಾನೇ ಹೋಗ್ತೇನೆ, ನೀ ಯಾಕೆ ಹೋಗ್ತಿ? ಈಗ ನಾ ಹೋಗ್ತೇನೆ, ಬೇಡ ನೀ ಬಿಸಿಲಾಗ ಹೋಗೋದು. ಬಿಸಿಲಂತ ಕುಂತ್ರೆ ಹೊಟ್ಟೆ ತುಂಬ್ತತನವ. ಹರಿಯೋದಕ್ಕೆ ಆಗಿ ನಾ ಹೋಗೋ ಬದ್ಲಿ ವಯಸ್ಸದಕ್ಕೆ ನಿನ್ನ ಕಳಿಸಿ ನಾನು ಊಟ ಮಾಡ್ಬೇಕಂದು ಮನ್ಯಾಗ ಕುಂತ. ಏನು ಬೇಡ, ಉಪ್ಪಿಟ್ಟು ಮಾಡುವ ತಿಂದು ನಾನೇ ಹೋಗ್ತೇನೆ ಕಳೆ ತೆಗಿಯಕ್ಕೆ. ನಮ್ಮ ಓನ್ ಬದ್ಲಿ ನಾ ಬಂದೇನ್ರಿ ಅಂತ ಹೇಳಿ ಕಳೆ ತೆಗಿತೀನಿ. ಒಲ್ಲವ, ಬೇಡ ಬೇಡ. ಇಲ್ಲೋಡ ತಾಲಾಗ ಒಂದೊಂದು ಮಾತಾಡ್ತಾರ, ಅವ್ರ ಬಾಯಿಗೆ ಸಿಕ್ಕೊಳ್ಳೋದೈತಲ್ಲ ಕಬ್ಬಿನ ಗಾಣಕ್ಕೆ ಸಿಕ್ಕಂಗೆ. ನನ್ನ ಮಾತು ಕೇಳು, ಹೋಗ್ಬೇಡ. ನಾ ಹೇಳೋದು ಕೇಳು, ನೀವು ಹೋಗ್ಬೇಡ, ಸುಮ್ಮನಿರು. ಅವ ಒಂದು ಮಾತು ಹೇಳೆ, ಹೋಗ್ಬೇಡ ಅಂತ ನೀ ಅಂತಿ. ನೀ ಹೋದ್ರು ಹಾಗೆ ಮಾತಾಡ್ತಾರ, ನಾ ಹೋದ್ರು ಹಂಗೆ. ಮತ್ತೆ ಎಷ್ಟು ದಿನ ಅಂತ ತಲೆ ಮರೆಸ್ಕೊಂಡು ನಾನು ಇಲ್ಲಿ ಒಳಗೆ ಇರೋಕತ್ತಿ? ಹೌದಿಲ್ಲ? ದುಡಿಬೇಕಲ್ಲವ, ನಮಗೆ ದುಡ್ಡು ತಂದು ಹಾಕೋರು ಯಾರದಾರ ಹೇಳಿ ನೋಡೋಣ. ಅದಕ್ಕೆ ಬೇಡ, ನಾನು ದುಡಿಯಾಕೆ ಹೋಗ್ತೇನೆ. ಏನು ತಲೆ ಕೆಡಿಸ್ಕೋಬೇಡ. ಇನ್ಮ್ಯಾಗಾರ ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ, ನಾವು ದುಡ್ದು ನಾವು ಜೀವನ ಮಾಡಲೇಬೇಕಲ್ಲ. ಏನು ನೀ ತಲೆ ಕೆಡಿಸ್ಕೋಬೇಡ, ನಾನು ಹೋಗ್ತೇನೆ ಕೆಲ್ಸಕ್ಕೆ. ಬೇಡ ಬೇಡ, ನನ್ನ ಮಾತು ಕೇಳು. ಏನು ಬೇಡ ಗೀಡ ಅನ್ನಕ್ಕೆ ಹೋಗ್ಬೇಡ. ನೀನು ಉಪ್ಪಿಟ್ಟು ಮಾಡವ, ತಿಂದು ಹೋಗ್ತೇನೆ ನಾನು. ಅವ್ರು ಯಾರು ಏನು ಮಾತಾಡ್ತಾರೆ ಮಾತಾಡಲಿ, ಅವ್ರಿಗೆ ಉತ್ತರ ಕೊಡೋದು ಗೊತ್ತೈತೆ ನನಗೆ. ಉತ್ತರ ಕೊಡಲಿಲ್ಲ ಅಂತಂದ್ರವ ನಾನು ಹಿಂಗೆ ಇರ್ಬೇಕಾಕತ್ತೆ. ಮತ್ತೆ ಅದಕ್ಕೆ ಮಾತಾಡಿ ನಾನು ಗಟ್ಟಿ ಆಗೋದು ಬೇಡ, 4 ಮಂದಿನ ಎದುರ್ಸೋದನ್ನ ಕಲಿಯೋದು ಬೇಡನ. ನೀ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ನಂಗೆ ಏನಾಗಲ್ಲ, ಹೋಗಿ ಬರ್ತೇನೆ. ಆಯ್ತವ, ಹಂಗೆ ಆಗ್ಲಿತ್ತು. ಇವತ್ತು ನೀವು ಒಬ್ಬಕ್ಕೆ ಹೋಗು. ನಾಳೆ ಇವರು ಅವರು ಕರೆದಾರ, ಶೇಂಗಾದ ಹೊಲ್ದಾಗ ಶೇಂಗಾ ತೆಗೆಯೋದೈತಂತೆ. ಶೇಂಗಾ ಕೀಳಾಕ ಕರೆದಾರ, ಅಲ್ಲೇ ಬೇಕಾದ್ರೆ ಇಬ್ಬರು ಹೋಗೋಣಂತ. ಏನಂತೆ? ನಾನು ಇಬ್ಬರು ಹೋಗೋಣ. ನಿಂದು 2,200 ರೂಪಾಯಿ ಪಗಾರ, ನಂದು 2,200 ರೂಪಾಯಿ ಪಗಾರ. ಏನಂತೆ? 5 ತಾಸು ಇದು ಏನದು, ಈಗ ಬೆಳಗ್ಗೆ 10 ಗಂಟೆಗೆ ಅಷ್ಟೊತ್ತಿಗೆ ಹೋಗಿ ಸಂಜೆ 5 ಗಂಟೆ ಮಟ್ಟ ಅಂತಂದ್ರೆ ಬೇಕಾದಷ್ಟು ಆತು. ಇಬ್ಬರು 500 ರೂಪಾಯಿ ದಿನ ದುಡಿದ್ರೆ ನಮ್ಗೆ ಒಂದು 4-5 ದಿನ ಇರ್ತದೆ ಅದು ಕೆಲಸ. ಗಂಡಾಳಿಗಾದ್ರೆ 8 ತಾಸಿಗೆ 350 ರೂಪಾಯಿ ಕೊಡ್ತಾರೆ. ಹೆಣ್ಣಾಳಿಗಾದ್ರೆ ಇಷ್ಟ ಕೊಡೋದು. ಸಂತಿ ಏನೇನಿಲ್ಲ, ಒಂಚೂರು ಹಂಗೆ ನೋಡ್ಕೊಂಬಿಡವ. ಏನು ನೋಡಿ ನಂಗೆ ಹೇಳು, ನಾ ಪಗಾರ ತೊಗೊಂಡು ಸಂಜೆಗೆ ಬರ್ತೆ, ಒಂಚೂರು ಸಂತಿನೂ ತಂದು ಬಿಡ್ತೀನಿ. ಬೇಡ, ನಾಳೆ ಐತಾರ ಇದಕ್ಕೆ ಹೋಗೋಣ, ದುರ್ಗದ ಬೆಲೆಗೆ ಹೋಗಿ ಅಲ್ಲೇ ಇದು ದುರ್ಗದ ಸರಾಪ್ಗಟ್ಟಾಗ ಒಂಚೂರು ಸಂತಿ ಏನೇನು ಬೇಕು ಏನೇನು ಬೇಡ ಅಲ್ಲಿ ಸಂತಿ ಎಲ್ಲ ತೊಗೊಂಬರೋಣ ತಗ. ಆಯ್ತು ಹಂಗಾರ. ಸುಂದ್ರಿ, ಓ ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನೀವು ಬರಬಾರ್ದಾಗಿತ್ತು, ಸುಮ್ಮನೆ ನೀವು ಬರಬಾರ್ದಾಗಿತ್ತು. ತಪ್ಪಿಕೊಬೇಡ. ನಾ ಬಂದಿದ್ದು ಯಾವ ಉದ್ದೇಶ ಇಟ್ಕೊಂಡು ಅಲ್ಲ. ನನ್ನಿಂದ ನಿನಗೆ ಎಂಥ ಒಂದು ಅನ್ಯಾಯ ಆಗ್ಬಿಡ್ತಲ್ಲ, ಅದೇ ಒಂದು ಕ್ಷಣಕ್ಕೆ ಎಂಥ ಒಂದು ದೊಡ್ಡ ತಪ್ಪಾಗಿಬಿಡ್ತು ಅಂತೇಳಿ ನನ್ನ ಜೀವಮಾನದಾಗ ನನ್ನನ್ನು ನನ್ನನ್ನು ಕ್ಷಮಿಸ್ಕೊಳಕ್ ಆಗ್ಲಾರ್ದಂಥದ್ದು, ಸರಿಪಡಿಸೋಕ್ಕೂ ಆಗ್ಲಾರ್ದಂಥ ಒಂದು ತಪ್ಪಾಗ್ಬಿಡ್ತಲ್ಲ ಅಂತ. ಏನು ಮಾಡೋಕ್ಕಾಕತ್ತೆ ಹೇಳ್ರಿ? ನಿಮಗೆ ಅನ್ನೋದಕ್ಕಿಂತ ನನಗೆ ಬುದ್ಧಿ ಇರ್ಬೇಕಿತ್ತು. ನಾನು ಎಡವಿದ್ದು ಹೌದಾ ಅಲ್ಲ? ನಾನು ಕೇಡ್ಗಾಲಕ್ಕೆ ತಪ್ಪಾಗ್ಬಿಡ್ತು ನನ್ನಿಂದನೂ. ಈಗ ಅದೇ ಮುಳ್ಳು ಹಾಕ್ಕೊಂಡು ಕುಂತೈತಿ. ಇರಲಿ, ಇನ್ಮೇಲೆ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಯಾಕೆ ತ್ರಾಸ ತೊಗೊತೀರಿ? ಇನ್ಮೇಲೆ ನನ್ನ ಜೀವನ ಇಷ್ಟೇ, ನನಗದು ಗೊತ್ತಾಗ್ಬಿಟ್ಟೈತಿ. ಇನ್ಮೇಲೆ ನನ್ನ ಜೀವನ ಇಷ್ಟೇ, ನಾನು ನಮ್ಮವ್ವ ಚೌಕಟ್ಟಿನಾಗ ಬದುಕಬೇಕಂತ ಗೊತ್ತಾಗ್ಬಿಟ್ಟೈತಿ. ದುಡಿದು ನಮ್ಮ ಜೀವನ ನಾವು ನಡೆಸ್ಕೊತೀವಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಹೌದು, ನಾನು ಇಲ್ಲಿಗೆ ಬಂದಿದ್ದ ವಿಚಾರ ನಿಮಗೆ ಹೆಂಗೆ ಗೊತ್ತಾಯ್ತು? ನಿಮ್ಮವರು ನಮ್ಮ ಮನೆಗೆ ಬಂದು ಬಾಯ್ ಮಾಡಿದ್ರು, ಆವಾಗ ಗೊತ್ತಾಗಿದ್ದು. ನಿಮ್ಮ ಮನೆಗೆ ಬಂದಿದ್ಲ? ಓ, ಯಾರ ಅಂತ ನಾನು ಅಲ್ಲಪ್ಪ. ಪಕ್ಷಪ್ಪ, ಎದಕ್ಕೆ ಬಂದೀನಿ ಇಲ್ಲಿಗೆ? ಅವ ನೀನು ಇವ್ರ ಮನೆಗೆ ಹೋಗಿದ್ದೆ. ಹೊಟ್ಟೆ ಸಂಕಟ ತಡಿಲಾರ್ದ ಏನು ಮಾಡ್ಬೇಕು? ಯಾರ ಮುಂದೆ ಹೇಳಲಿ? ಹೊಟ್ಟೆ ಸಂಕಟ ತಡಿಲಾರ್ದ ಅವ್ನ ಹೆಂಡತಿಗೆ ಬೈಯಕ್ಕೆ ಹೋಗಿದ್ದೆ. ಆಕಿನ ಏನೋ ಮತ್ತೆ ಬಂದು ನಿಮ್ಮ ಊರಾಗ ಹೇಳಿ ನಿನ್ನ ಬಾಳೆ ಹದಗೆಡ್ಸಾಳ ಅಂತೇಳಿ ಬೈಯಕ್ಕೆ ಹೋಗಿದ್ದೆ. ಅವ ಅದು ಯಾರು ಹೇಳಿದ್ದಲ್ಲ, ಏನೋ ಅಚಾನಕ್ ಆಗೈತೋ, ಏನು ನಮ್ಮ ಅತ್ತಿನೇ ಮಾಡ್ಯಾಳು ಅಥವಾ ಹೆಂಗೋ ಮಾತಿಗೆ ಈ ಊರವರು ಆ ಊರವರು ಒಬ್ರಿಗೊಬ್ರು ಭೇಟಿ ಹಾಕಿರ್ತಾರ, ಹಂಗೂ ಆಗಿರ್ಬೇಕು. ಎದಕ್ಕವ ಹೇಳಕ್ಕೆ ಹೋದಿ? ಎದಕ್ಕಂದ್ರೆ ಇವ್ನು ಹೇಳ್ತೀನಲ್ಲ, ನಿನ್ನ ಜೀವನ ಹಾಳಾಗಕ್ಕೆ ಕಾರಣ ನಿಮ್ಮ ಅತ್ತಿ ಮುಂದೆ ಅಷ್ಟೆಲ್ಲ ಹೇಳ್ದ ಹೋಗಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ ಆರಾಮಾಗಿ ಇರ್ತಿದ್ದೆಲ್ಲ ನನ್ನ ಮಗಳೇ. ಈಗ ನೋಡಿ, ನಾನು ನೀನು ಜೀವನ ಪರ್ಯಂತ ನಳ್ಬೇಕಲ್ಲ, ಅದನ್ನು ಹೇಳು. ನಂದೊಂಥರ ಬಾಳೆ ಆತು, ನಿಂದು ಇನ್ನೊಂದು ಥರನೇ ಆಗಿಬಿಡ್ತು. ಇದನ್ನು ನೋಡ್ಕೊತ ನಾಳೆ ಈಗ ನಾ ಇರತನ ಆತು, ನಾಳೆ ನಾ ಸತ್ ಕಾಲಕ್ಕೆ ನಿನಗೆ ಜೊತೆ ಯಾರವ?
ಅದನ್ನ ನೆನೆಸ್ಕೊಂಡು ನಾನು ಹೊಟ್ಟೆಯಾಗಿ ಬೆಂಕಿ ಕೊಟ್ಟಂಗೆ ಆಗಂಗಿಲ್ಲ. ಅದೇ ನೆನಪಾತು, ಅದಕ್ಕೆ ಹೋಗಿ ಹಿಡಿ ಶಾಪ ಹಾಕಿ ಬಂದೆ. ಜೀವನ ಹೆಂಗೆ ಮಾಡ್ಬೇಕು ಈಗ ನಾವಿಬ್ರು? ಕಷ್ಟಪಟ್ಟು ದುಡ್ಡು ಜೀವನ ಮಾಡ್ಬೇಕು. ಇಲ್ಲ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನನ್ನಿಂದನ ತಪ್ಪಾಗೈತಿ. ಈಗ ನಂದು KHP ಪ್ಲಾಟ್ಗೆ ಹೋಗೈತಿ. ನಂದು ಹೊಲ ನನಗೆ ಇಂತಿಷ್ಟು ಪ್ಲಾಟ್ಸ್ ಅಂತ ಅವರು ಕೊಡ್ತಾರ. ಅದ್ರಾಗ ಒಂದು ಪ್ಲಾಟ್ ನಾನು ನಿನಗೆ ಕೊಡ್ತೀನಿ. ಅದನ್ನ ಮಾರಿದ್ರೆ ನಿನ್ನ ಜೀವನಕ್ಕೆ ಎದಕಾರ ಆಕತಿ ರೊಕ್ಕ. ಆ ಪ್ಲಾಟ್ ನಿನ್ನ ಜೀವನಕ್ಕೆ ಇಟ್ಕೊ. ಏನ ನಾ ಇರ್ಲಿ ಬಿಡ್ಲಿ ಅದು ನಿನಗೆ ಆಕತಿ. ನಿನಗೆ ಬರ್ದು ಕೊಡ್ತೀನಿ. ಏನು ಒಂದು ವೇಳೆ ಏನಾರು ನಿನ್ನ ಗಂಡು ಬಂದು ಕರ್ಕೊಂಡು ಹೋದ ನಿನ್ನ ಜೀವನ ಸರಿ ಹೋತು ಆತು. ಆಗಿಲ್ಲ ಅಂತಂದ್ರೆ ಮಾತ್ರ ಆ ಪ್ಲಾಟ್ ನಾನು ನಿನ್ಗೆ ಕೊಡ್ತೀನಿ. ಬೇಡ ನೀವು ಯಾವ ಪ್ಲಾಟ್ ಕೊಡೋದು ಬೇಡ. ಆಮೇಲೆ ನಿಮ್ಮ ಹೆಂಡತಿ ಬಂದು ನಮ್ಗೆ ಬಾಯಿ ಮಾಡೋದು ಬೇಡ. ಊರಾಗ ಮತ್ತೆ ಮರ್ಯಾದೆ ತೆಗೆಯೋದು ಬೇಡ. ನನಗೆ ಈ ಸುಳ್ಯಾಗಿಂದ ಹೊರಗೆ ಬರ್ಬೇಕು ಅನ್ನೋದು ಐತಿ. ಮತ್ತು ಅದೇ ಸುಳಿ ಒಳಗೆ ಸಿಗಿಸಿ ನನ್ನ ಸುತ್ತಾಡಿಸ್ಬೇಡ್ರಿ. ನನಗೆ ಬೇಡ. ನಿಮ್ಮ ಉಪಕಾರ, ಅನುಕಂಪ, ನಿಮ್ಮ ಸಿಂಪತಿ ಯಾವುದು ಬೇಡ ನನಗೆ. ಹಂಗೆ ಮಾತಾಡಬೇಡ. ಓಹೋ, ಅಲ್ಲಿಂದ ಬಂದಿದ್ದು ಒಂದೇ ತಡ, ಇಲ್ಲಿ ಮತ್ತೆ ಶುರುವಾಗೈತಿ. ಇದ ಕಾರಣಕ್ಕೆ ಅಲ್ಲಿಂದ ಜಗಳ ಮಾಡ್ಕೊಂಡು ಬಂದೇನು ನೀನು? ರೀ ನೀವು ಇಲ್ಲಿಗೆ ಆಳ್ಯಾರ? ಬರ್ರಿ ಕುಂದ್ರ ಬರ್ರಿ. ನೋಡಪ್ಪ ಹಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾನು ಅಂದ್ರೆ ಹಿಂಗೆ ಹೊಂಟಿದ್ದೆ. ಅದು ಸಾಕು, ಸುಮ್ಮನೆ ಆಗ್ರಿ. ನಿಮ್ಮಂತರ್ದ ಬುದ್ಧಿ ಗೊತ್ತಿಲ್ಲ. ನಿಮ್ಮ ಚಪ್ಪಲ್ ನಮಗೆ ಗೊತ್ತಿಲ್ಲ. ಈಕಿ ದೊಡ್ಡ ಏನೋ ಗರ್ತಿ ಜಗಳ ಮಾಡ್ಕೊಂಡು ಬಂದ್ಲಿ ಇಲ್ಲಿಗೆ. ಹಂಗಾರೆ ಏನು ಹೇಳಕ್ ಬಂದೆ ಅಂದ್ರೆ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಿಲ್ಲ. ನಾನು ಬಂದಿದ್ದ ಉದ್ದೇಶ ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಾಳ ಅಂತ ಕೇಳೋಣ ಅಂತ. ಫೋನ್ ಹಚ್ಚೋದು ಬೇಡ, ನೋಡೋಣ ಕೇಳೋಣ ಹಿಂಗೆ ಅದಾಳ, ನನಗೆ ಈಗ ಸದ್ಯಕ್ಕೆ ಕರ್ಕೊಂಡು ಹೋಗಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಬಿಟ್ಟು ಹೋಗೋಣ ಅಂತ ಬಂದೆ. ಆದರೆ ಇಲ್ಲಿ ಮತ್ತೆ ಶುರುವಾಗೈತಿ. ಅಲ್ಲ, ನನ್ನ ಅವಶ್ಯಕತೆ ಏನು ನಿನಗಿಲ್ಲ ಬಿಡು. ಹಂಗಾರೆ ಅಲ್ಲ ಬಂದಾರಲ್ಲ ಮತ್ತೆ ಗಂಡ ಇನ್ನೂ ಏನೇನೋ ನೋಡು. ಬೇಡ, ಯಾಕೆ ಸುಮ್ಮನೆ ಅದನ್ನೆಲ್ಲ ಮಾತಾಡಿ ನನ್ನ ಬಾಯಿ ನಾನು ಹೊಲ್ಸು ಮಾಡ್ಕೋಬೇಕು. ಆಗಲೇ ಚಾಲು ಆಗೇ ಬಿಟ್ಟೈತಿ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಇದು ಯಾವುದು ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ, ಇಂಥ ಸುದ್ದಿಗೆ ಹೋಗಲ್ಲ ನನಗೆ ಅಂಥೇಳಿ ಭಾಷೆ ಕೊಟ್ಟು ಮದ್ವೆ ಮಾಡ್ಕೊಂಡು ಅದೇ ರಾಡಿ ಅಲ್ಲಿಂದ ಓಡ್ ಬಂದು ಮತ್ತೀಗ ಅದನ್ನೇ ಮಾಡ್ತಾ ಅದಾಳಿಕಿ. ಮುಚ್ಚ್ರಿ ಬಾಯಿ ಸಾಕು. ನಿಮ್ಮನ್ನು ಮದುವೆ ಮಾಡ್ಕೊಂಡು ನನ್ನ ಜೀವನ ನರಕ ಆಗಿ ಹೋತ. ಏನ್ರಿ ಈಗ? ಹೌದು, ನಾ ಅದನ್ನೇ ಮಾಡ್ತಾ ಇದ್ದೇನೆ ನೋಡಂಗ್ರಿ. ಏನು ಮಾಡ್ತೀರಿ ನೀವು? ನಾನು ಹೇಳ್ತಾ ಇದ್ದೀನಿ ಏನಿಲ್ಲ ಅಂತದು. ನನ್ನ ಮಾತು ಬರೇ ನಾ ಹಿಂಗೆ ಬಂದೇನೆ ಅಂತ ಗೊತ್ತಾಗಿ ಮಾತಾಡ್ಸಕ್ಕೆ ಬಂದಾರ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮದೇ ನೀವು ಮಾತಾಡ್ತೀರೇನ? ಅಲ್ಲ, ಈಗ ಆತ ನಿಮ್ಮೂರಾಗ ನನಗೆ ಅನುಮಾನ ಪಟ್ಟು ಆ ಪರಿ ಚುಚ್ಚಿ ಮಾತಾಡ್ತಿದ್ರಲ್ಲ, ಅವಾಗ ಯಾರಿದ್ರು? ಈಗ ನೆವ ಸಿಗ್ತಾನಲ್ಲ ನಿಮಗೆ ಮಾತಾಡಕ್ಕೆ. ಸಾಕು ಸುಮ್ಮನಿರ. ಏನು ದೊಡ್ಡ ಸತಿ ಸಾವಿತ್ರಿ ಹಂಗೆ ಮಾತಾಡ್ಬೇಡ. ಇಲ್ಲಪ್ಪ, ಹಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಹಂಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನಿರ್ರಿ. ನೀವ್ಯಾಕ್ರಿ ಮಾತಾಡ್ತೀರಿ? ಇದು ಆಕಿಗೆ ನನಗೆ ಸಂಬಂಧಪಟ್ಟಿದ್ದ ವಿಚಾರ. ಹಂಗೇನಿಲ್ಲೋದಿಲ್ಲ. ಮತ್ತೆ ಇಲ್ಲೇದಕ್ಕೆ ಬಂದಿರಿ ನೀವು? ನಡ್ರಿ ಹೊರಗ. ಅವ್ರು ಹೋಗಲ್ಲ, ಅವ್ರು ಇರ್ತಾರ ಹಂಗಾರಿಲ್ಲ. ಯಾಕಂದ್ರೆ ನಿನ್ನಂತ ಜೊತೆಗೆ ಬಾಳೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ ಅದ ನರಕದಾಗ ದುಡ್ಬೇಡ ನನ್ನ. ನಿನಗೆ ಹೆಂಗಿದ್ರು ನಾನು ಬೇಡ ಅಂತ ನನಗೆ ಗೊತ್ತೈತಿ. ನನಗೆ ಗೊತ್ತು ನಿನಗೆ ನಾ ಬೇಕಾಗಿಲ್ಲ. ನಿಮ್ಮವ್ವ ಹೇಳ್ಕೊಟ್ಟಾಳ ಆಕಿನ ಹೊರಗೆ ದಬ್ಬು ಅಂತೇಳಿ. ಅವಾಗ ಹದಾಯ್ತಾ ಮದುವೆ ಮಾಡ್ಕೊಂಡೆ ಮುಗೀತಲ್ಲ. ಮತ್ತೆ ಈಗ ಯಾಕೆ ಬೇಕು ನಾನು? ಏನು ಯಾವ್ದಾರ ಪತ್ರಕ್ಕೆ ಸಹಿ ಹಾಕಿಸ್ಕೊಳಕ್ಕೆ ಏನಾರ ಬಂದೇನ? ಏನು ಕೊಡ್ಬೇಕಂತ ಮಾಡಿ ಸೋಡಾ ಚೀಟಿನ ಕೊಡು, ಅದಕ್ಕೂ ಸಹಿ ಮಾಡಿ ಕಳಿಸ್ತೇನೆ. ನಿನ್ನ ಪಾಡಿಗೆ ನೀರು, ನಮ್ಮ ತಾಯಿ ಜೊತೆಗೆ ನಾ ಇರ್ತೇನೆ. ನನ್ನ ಪಾಡಿಗೆ ನಾನು ಇನ್ನೊಂದರ ಮದುವೆ ಮಾಡ್ಕೊ, ಇನ್ನೂ 10 ಮದುವೆ ಮಾಡ್ಕೊ. ನಿನ್ನ ಸವಾಸ ನನಗೆ ಬೇಕಾಗಿಲ್ಲ. ನಮ್ಮ ಒಳ್ಳೇದು ಕೆಟ್ಟದ್ದು ನೀವು ವಿಚಾರ ಮಾಡಕ್ಕೆ ಬರಬೇಡ. ಈಗ ಎದಕ್ಕೆ ಬಂದಿ ಇಲ್ಲೇ ಅಷ್ಟೇ. ನಿನ್ನ ಜೊತೆಗೆ ಬಾಳೆ ಮಾಡಕ್ಕೆ ನನಗೆ ಇಷ್ಟನೂ ಇಲ್ಲ. ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಮೊದಲಿಂದ ನೀ ಹೋಗು. ಎಂಥ ಗಂಡನ ಜೊತೆಗೂ ಬದುಕ್ಬೋದು. ಕುಂತ್ರ ನಿಂತ್ರ ಅನುಮಾನ ಪಡ ನಿನ್ನಂಥ ಅನುಮಾನ ಪಿಶಾಚಿ ಜೊತೆಗೆ ಬದುಕಕ್ಕಾಗಲ್ಲ. ನನಗೆ ನಿನ್ನ ಸವಾಸನೆ ಬೇಕಾಗಿಲ್ಲ. ನಡಿ ಮೊದಲು. ಓಹೋ, ಅದೇ ಅನ್ಕೊಂಡೆ. ಮುಂದುವರಿಲಿ. ನಿನಗೇನು ಕಡಿಮೆ? ಇವ್ರಿಲ್ಲ ಅಂದ್ರೆ ಇನ್ನೊಬ್ಬ ಸಿಗ್ತಾನೆ ಮತ್ತಲ್ಲ. ನಮ್ಮ ಅವು ಹೇಳಿದ್ದೆ ನಿಜ. ನಿನ್ನಂತ ನಾಯಿನ ತೊಗೊಂಡೋಗಿ ಸಿಂಹಾಸದ ಮೇಲೆ ಕುಂದ್ರಿಸಿದ್ನಲ್ಲ, ತಪ್ಪು ನಂದು. ಮತ್ತೆ ಹೇಸಿಗೆ ಕಂಡುಗುಟ್ಲೆ ಜಿಗೇಕೆ ನೀನು? ಒಳ್ಳೆ ಮರ್ಯಾದೆ ಕೊಟ್ಟು ನಿನ್ನ ನಂಬ್ಕೊಂಡು ಮದುವೆ ಮಾಡ್ಕೊಂಡಿದ್ದಕ್ಕೆ. ಸೋಡಾ ಚೀಟಿ ಬೇಕಲ್ಲ ನಿನಗೆ? ಕೊಡ್ತೀನಿ, ಸಹಿ ಮಾಡಿ ಕಳ್ಸು. ನಾನು ಜೀವನಾಂಶಕ್ಕೆ ಏನು ಕೊಡುದಿಲ್ಲ. ಯಾರಿಗೆ ಬೇಕಾಗೈತೆ ನಿನ್ನ ಜೀವನಾಂಶ? ಬೆಂಕಿ ಹಚ್ಚೋದಕ್ಕೆ. ನಿನ್ನಿಂದ ಬಿಡುಗಡೆ ಬೇಕಾಗೈತೆ ನನಗೆ. ಹೋಗು, ನಿನ್ನ ಮದುವೆ ಮಾಡ್ಕೊಂಡೆ ದೊಡ್ಡ ತಪ್ಪು ಮಾಡೇನು ನಾನು. ನಿನ್ನಿಂದ ಬಿಡುಗಡೆ ಬೇಕಾಗೈತೆ ನನಗೆ. ನಿನ್ನ ಜೀವನಾಂಶ ಬೇಡ. ಹೋಗಿ ಮೊದಲಿಲ್ಲಿಂದ. ಸರಿ ಆತು, ಮುಂದುವರಿಲಿ. ಬಂದಲ್ಲಿಂದ ಆಗ್ಲೇ ಇಲ್ಲಿ ಕರ್ಸ್ಕೊಂಬಂದು ಕುಂತ್ಬಿಟ್ಟ ಆಗೇತಲ್ಲ. ತಾಯಿ ಮಗಳು ಇಬ್ರು. ಇನ್ಯಾರು ಹೆದರಿಕೆ ಐತಿ ನಿಮಗೆ? ನಡ್ಸ್ರಿ. ಇಲ್ಲಡಪ್ಪ, ಒಂದು ನಿಮಿಷ ತಡಿ ಇಲ್ಲೇ. ಯಾಕೆ ಹಂಗೆ ಅಸಹ್ಯವಾಗಿ ಮಾತಾಡಕತ್ತಿ? ನೋಡಿದ್ರೆ ಎದಕ್ಕೆ ಬಂದೆ ಪುಣ್ಯಾತ್ಮ ನೀನು? ಬಂದಿದ್ದ ಏನೋ ಒಂದು ಗಂಡ ಹೆಂಡತಿ ಸಮಾಧಾನ ಮಾಡ್ಕೊಂಡು ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ನೋ ಏನೋ ಆಕಿನ್ನ. ನಿನ್ನ ನೋಡಿ ಮತ್ತೆ ಅದೇ ಮಾಡಕತ್ತಾಳಂತ ತಿಳ್ಕೊಂಡು ಬಿಟ್ಟೇ ಹೋದವ. ನೀ ಸುಮ್ಮನಿರವ. ಮತ್ತೆ ಅದೇ ಮಾಡಕತ್ತಾಳಂತ. ಇವತ್ತು ಇವ್ರು ಇದ್ದಿದ್ದಕ್ಕೆ ಬೇಕಂತ ಅವನು ಮಾತಾಡೋದ. ಈ ದಿನಾನು ಅಲ್ಲಿದ್ನಲ್ಲ, ಅಲ್ಲಿನೂ ಹಿಂಗೆ ಚುಚ್ಚಿ ಮಾತಾಡ್ತಿದ್ನಲ್ಲ. ಅಲ್ಲಿ ಯಾರಿದ್ರವ? ಯಾರು ಇದ್ದಿದ್ದಿಲ್ಲ. ಇದೇ ರೀತಿ ಕಾಟ ಕೊಡ್ತಾವನವನು, ಗೊತ್ತನ?
ಅಡುಗೆ ಮನೆ ಕಿಟಕಿಯಾಗಿ ಯಾವ ಗಂಡು ಮಕ್ಕಳು ಹಾದು ಹೋಗಂಗಿಲ್ಲ. ನಾನು ನೋಡ್ತಾ ಇದ್ದೇನೆ ಅಂತ ಕೇಳ್ತಾನವ. ನಂಗೆ ಇಷ್ಟ ಇಲ್ಲವ ಅವ್ರ ಮನೆಗೆ ಹೋಗಕ್ಕೆ, ನಂಗೆ ಇಷ್ಟ ಇಲ್ಲ. ಅಲ್ಲಿ ಬಾಳೆ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಚುಚ್ಚಿ ಮಾತಾಡೋದು ಅವೆಲ್ಲ ಚುಚ್ಚು ಕೊಡ್ತಾ ಇದ್ದಾಳೆ. ಅವ್ರಿಗೆ ಇನ್ನೊಂದು ಸಂಬಂಧ ನೋಡ್ಕೊಂಡಾರ. ಅವ್ರು ಅದನ್ನು ಮದುವೆ ಆಗ್ಬೇಕಂತೇನೆ ಇವತ್ತು ಇಲ್ಲಿ ಮಟ್ಟ ಬಂದಿದ್ದವನು, ಗೊತ್ತನ. ಅವ್ನ ತಲೆಯಾಗ ಏನಂದ್ರೆ ನಾನು ಮನೆಗೆ ಬಂದೇನೇ ಇಲ್ಲ, ಏನಾರ ಮಾಡಿಗಿಡ್ಕೊಂಡೇನೆ ಏನ, ಎಲ್ಲಿ ಪೊಲೀಸರು ಅವ್ನು ಸುದ್ದಿಗೆ ಹೋಗ್ತಾರ ಅಂತ ಹೊಟ್ಟೆಬ್ಯಾನಿಗೆ ಬಂದಾನ ಹೊರತು ನನ್ನ ಮ್ಯಾಗಿನ ಪ್ರೀತಿ ಕಾಳಜಿ ನೋಡಿ ಮಾತಾಡಿ ಕರ್ಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ ಬಂದಿಲ್ಲವ. ನಿನಗಿದು ಅರ್ಥ ಆಗಲ್ಲವ, ನಿಂಗಿದು ಅರ್ಥ ಆಗಲ್ಲ. ಇವತ್ತು ಇವ್ರು ಇರಲಿ ಬಿಡಲಿ, ಅವ್ರು ಅದಾರ ಅಂತ ನೀ ತಿಳ್ಕೊಂಡಿರ್ಬೋದು, ಅವ್ರು ಇರೋದಕ್ಕೆ ಹಿಂಗಾತಂತೇಳಿ. ಅವ್ರು ಇಲ್ಲ ಅಂದಿದ್ರು ನಾ ಅವ್ನ ಜೊತೆಗೆ ಹೋಗಿದ್ದಿಲ್ಲ. ಅಯ್ಯೋ ದೇವ್ರೇ, ನನ್ನ ಮಗಳ ಜೀವನ ಹಿಂಗಾಗ್ಬಿಡ್ತಲ್ಲ. ಜೀವನಾಂಶ ಯಾಕೆ ಬೇಡ ಅಂತೀಯ? ನೀ ಅವ್ನ ಜೋಡಿ ಬಾಳೆನ ಮಾಡೋದಲ್ಲ ಅಂದ್ರೆ ಮತ್ತೆ ನಿನಗೇನು ಸೇರ್ಬೇಕು ಅದನ್ನು ತಗೋ ನೀನು. ಅಯ್ಯೋ ಬೇಡವಾ ಬೇಡ, ಅವನ ಮನೆಯಿಂದ 1 ರೂಪಾಯಿ ಬೇಡ ನನಗೆ, ಬೇಡ. ನನ್ನ ಜೀವನ ನಾನು ಹೆಂಗೆ ದುಡ್ಡು ಸಾಗಿಸ್ಕೊತೇನೆ, ಅವಂದು ನನಗೇನು ಬೇಡ. ನೀವಿನ್ನು ಹೊರಡ್ರಿ, ನೀವಿನ್ನು ಹೊಂಟ್ಬಿಡ್ರಿ. ನಿಮ್ಮ ಹೆಂಡ್ತಿಗೆ ಏನಾರ ಈ ವಿಚಾರ ಗೊತ್ತಾತಂದ್ರೆ ಮತ್ತು ಆಮೇಲೆ ಈ ಊರಾಗ ನಾನು ತಲೆ ಎತ್ಕೊಂಡು ಅಡ್ಡಾಡಕ್ಕೂ ಬಿಡಂಗಿಲ್ಲಕ್ಕೆ. ನಾನೇನೋ ನಿಮ್ಮನ್ನು ಕರ್ಕೊಂಬಂದು ಇಟ್ಕೊಂಡೇನ, ನಾನು ನೀವು ಮತ್ತೆ ಕಳ್ಳ ಸಂಬಂಧ ಮಾಡತ್ತೀವಿ ಅಂತ ತಿಳ್ಕೊಂಡು ಇಡೇ ಊರಾಗ ಎಲ್ಲರಿಗೂ ಕೇಳಂಗೆ ಮಾತಾಡ್ತಾಳೆ. ನನಗೆ ಅದನ್ನು ಎದುರ್ಸಕ್ಕೆ ತಯಾರಿಲ್ಲ. ಗಂಡನ ಬಿಟ್ಟಕ್ಕೆ ಅಂತ ಅನಿಸ್ಕೊತಾನೆ ಹೊರತು ಈಗ ಮತ್ತೆ ಈ ಮಾತು ಅನಿಸ್ಕೊಳಕ್ಕೆ ನನ್ನ ಕಡೆ ಆಗಂಗಿಲ್ಲ. ನಿಮ್ಮ ಕಾಲು ಬೀಳ್ತೀನಿ, ಇಲ್ಲಿಂದ ಹೋಗ್ರಿ. ಇನ್ನು ಯಾವತ್ತೂ ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ. ಆಯ್ತು, ಹಂಗೆ ಮಾಡ್ತೀನಿ. ಇನ್ನೂ ಬರಲ್ಲ. ಏನಾರ ರೊಕ್ಕದ ಸಮಸ್ಯೆ ಅಥವಾ ಯಾವ್ದಾರ ವಿಚಾರಕ್ಕೆ ಏನಾದರೂ ನನ್ನ ಸಹಾಯ ಬೇಕಂದ್ರೆ ನನ್ನ ಫೋನ್ ನಂಬರ್ ನಿನ್ನ ಕಡೆ ಐತಲ್ಲ, ಹೆಂಗಿದ್ರ ಒಂದು ಫೋನ್ ಹಚ್ಚು. ಮರಿಬೇಡ, ನಾ ಇರ್ತೇನೆ. ಆಯ್ತು ಅವ ಉಪ್ಪಿಟ್ಟಾತನ, ನಾನು ತಿಂದು ಕೆಲ್ಸಕ್ಕೆ ಹೋಗ್ತೇನೆ. ಅಯ್ಯೋ ದೇವ್ರೇ, ಏನು ನನ್ನ ತಲೆಯಾಗ 1 ತಿಳಿ ಅಂದ್ರೆ 16 ತಿಳಿತಾ ಐತಿ. ಏನು ಮಾಡ್ಬೇಕಂತೇಳಿ ತಿಳಿವಲ್ತು.